ಶಿಶಿರ್ಗೆ ನಂಬಿಕೆ ದ್ರೋಹ ಮಾಡಿದ್ರ ಚೈತ್ರ. ಶಿಶಿರ್ ಮಾಡಿದ ತ್ಯಾಗವನ್ನೇ ಮರೆತು ಬಿಟ್ರಲ್ಲ. ಶಿಶಿರ್ಗೆ ನಂಬಿಕೆ ದ್ರೋಹ ಮಾಡಿದ್ರ ಚೈತ್ರ. ಶಿಶಿರ್ ಮಾಡಿದ ತ್ಯಾಗವನ್ನೇ ಮರೆತು ಬಿಟ್ರಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಶಿಶಿರ್ ಬೆನ್ನಿಗೆ ಚೂರಿ ಹಾಕಿದ್ರ ಚೈತ್ರ. ಬಿಗ್ ಬಾಸ್ ಟಾಸ್ಕ್ 1ರಲ್ಲಿ ಚೈತ್ರ ಮಾತಿಗೆ ಕರ್ಗಿ ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಂಡ್ರು ಶಿಶಿರ್. ಆದ್ರೆ ಕೇವಲ ಟಾಸ್ಕ್ ನಲ್ಲಿ ಮುಂದೆ ಹೋಗಲು ಶಿಶಿರ್ ನಂಬಿಕೆಗೆ ಅವರು ಮಾಡಿದ ತ್ಯಾಗಕ್ಕೆ ಮೋಸ ಮಾಡಿದ್ರು ಚೈತ್ರ. ಇದಕ್ಕೆ ಕೋಪ ಮಾಡಿಕೊಂಡ ಶಿಶಿರ್ ಚೈತ್ರಾಗೆ ಕೊಟ್ಟ ಉತ್ತರ ಏನು ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಜೋಡಿ ಟಾಸ್ಕ್ ನಡೀತಾ ಇದೆ. ಇದರಲ್ಲಿ ಚೈತ್ರ ಹಾಗೂ ಶಿಶಿರ್ ಜೋಡಿ ಕೂಡ ಒಂದು. ಜೊತೆಗೆ ಈ ಜೋಡಿ ಮಧ್ಯೆ ಅಣ್ಣ ತಂಗಿ ಅಂತ ಒಂದು ಬಾಂಡಿಂಗ್ ಕೂಡ ಚೆನ್ನಾಗಿದೆ. ಮೊನ್ನೆ ನಡೆದ ಟಾಸ್ಕ್ 1ರಲ್ಲಿ ಇಬ್ಬರು ಸಹಮತದಿಂದ ಒಬ್ರನ್ನ ನಾಮಿನೇಟ್ ಮಾಡಬೇಕು, ಇಲ್ಲ ಅಂದ್ರೆ ಇಬ್ರು ನಾಮಿನೇಟ್ ಆಗ್ತೀರಾ ಅಂತ ಬಿಗ್ ಬಾಸ್ ಹೇಳ್ತಾರೆ. ಆಗ ಶಿಶಿರ್ ತಮ್ಮನ್ನು ತಾವೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಮಾಡಿಕೊಂಡು ಚೈತ್ರ ಅವರನ್ನ ಸೇಫ್ ಮಾಡ್ತಾರೆ. ಆದ್ರೆ ಮುಂದಿನ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮೆಗಾ ಟ್ವಿಸ್ಟ್ ನೀಡ್ತಾರೆ. ಬಿಗ್ ಬಾಸ್ ಮಹಿಳಾ ಸ್ಪರ್ಧಿಗಳಿಗೆ ಒಂದು ಆಫರ್ ಅನ್ನ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ ಈ ವಾರ ಟಾಸ್ಕ್ ಗಳಲ್ಲಿ ಒಬ್ಬ ಟ್ರಂಪ್ ಕಾರ್ಡ್ ಅನ್ನ ಪರಿಚಯಿಸುತ್ತಿದ್ದೇವೆ. ಆ ಟ್ರಂಪ್ ಕಾರ್ಡ್ ಆಟ ಪ್ರವೇಶಿಸುವಾಗಲೇ 100 ಅಂಕ ಹೊಂದಿರ್ತಾನೆ. ಆ ಟ್ರಂಪ್ ಕಾರ್ಡ್ ಬೇರೆ ಯಾರು ಅಲ್ಲ, ತ್ರಿವಿಕ್ರಮ್. ಅವರಿಗೆ ಜೋಡಿ ಅಗತ್ಯವಿದೆ. ನೀವು ನಿಮ್ಮ ಜೋಡಿ ಮುರಿದು ಹೊಸ ಟ್ರಂಪ್ ಕಾರ್ಡ್ ಆಟಗಾರನ ಜೋಡಿಯಾಗಲು ಬಯಸ್ತೀರಾ? ನಿಮ್ಮ ವೈಯಕ್ತಿಕ ಆಟ, ಈ ಮನೆಯಲ್ಲಿ ಉಳಿಯುವಿಕೆ, ಮುಂದಿನ ಕ್ಯಾಪ್ಟನ್ಸಿ ಎಲ್ಲ ಪರಿಗಣಿಸಿ ಉತ್ತರ ನೀಡಿ ಅಂತ ಮಹಿಳಾ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹೇಳ್ತಾರೆ. ಆಗ 4 ಜನ ಅಂದ್ರೆ ಅನುಷಾ, ಭವ್ಯ, ಚೈತ್ರ ಹಾಗೂ ಗೌತಮಿ ಅವರು ತಮ್ಮ ಜೋಡಿ ಮುರಿದು ತ್ರಿವಿಕ್ರಮ್ ಜೋಡಿ ಆಗಲು ಇಷ್ಟಪಡ್ತಾರೆ. ಆದ್ರೆ ಐಶ್ವರ್ಯ ಹಾಗೂ ಮೋಕ್ಷಿತಾ ಮಾತ್ರ ಈ ಆಫರ್ ನ ಒಪ್ಕೊಳ್ಳಲ್ಲ. ಇನ್ನು 4 ಜನ ತ್ರಿವಿಕ್ರಮ್ ಅನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ 4 ಪೈಕಿ ಒಬ್ಬರನ್ನ ತ್ರಿವಿಕ್ರಮ್ ಆಯ್ಕೆ ಮಾಡ್ಕೊಳ್ಬೇಕಿತ್ತು. ಹೀಗಾಗಿ ತ್ರಿವಿಕ್ರಮ್ ಅವರನ್ನ 4 ಜನ ಕನ್ವಿನ್ಸ್ ಮಾಡಬೇಕಿತ್ತು. ಈ ವೇಳೆ ಚೈತ್ರ ಕುಂದಾಪುರ ನೀಡಿದ ಕಾರಣಗಳನ್ನ ಕೇಳಿ ಶಿಶಿರ್ ಕೋಪ ಮಾಡ್ಕೊಳ್ತಾರೆ. ನನ್ನ ಬೋರ್ಡ್ ನಲ್ಲಿ 150 ಅಂಕ ಇದೆ, ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ರೆ 250 ಅಂಕ ಆಗುತ್ತೆ. ಈಗ ಸೆಕೆಂಡ್ ಲೀಡಿಂಗ್ ನಲ್ಲಿ ಇದ್ದೇನೆ. ಈ ವಾರ ನಾಮಿನೇಟ್ ಕೂಡ ಆಗಿಲ್ಲ. ಮುಂದಿನ ವಾರ ಕ್ಯಾಪ್ಟನ್ ಆದ್ರೆ ಇನ್ನೊಂದು ವಾರ ಎಕ್ಸ್ಟ್ರಾ ಸಿಗುತ್ತೆ. ಇದು ನನಗೆ ಪ್ಲಸ್ ಆಗುತ್ತೆ. ಇನ್ನು ನಾನು 3 ಬಾರಿ ಕ್ಯಾಪ್ಟನ್ ತುದಿಗೆ ಹೋಗಿ ವಾಪಸ್ ಬಂದಿದ್ದೇನೆ. 6 ಬಾರಿ ಕಂಟಿನ್ಯೂ ನಾಮಿನೇಟ್ ಆಗಿದ್ದೇನೆ. ಜೋಡಿ ಆಗುವಾಗ ಮಾನಸಿಕ, ಭಾವನಾತ್ಮಕ, ದೈಹಿಕವಾಗಿ ಗಟ್ಟಿಯಾಗಿರಿ ಎಂಬ ವಿಚಾರವನ್ನ ಬಿಗ್ ಬಾಸ್ ಹೇಳಿದ್ರು. ಇದನ್ನೆಲ್ಲ ಪರಿಗಣಿಸಿ ತ್ರಿವಿಕ್ರಮ್ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಚೈತ್ರ ಕುಂದಾಪುರ ಹೇಳ್ತಾರೆ. ಇದನ್ನ ಕೇಳಿ ಶಿಶಿರ್ ರೊಚ್ಚಿಗೇಳ್ತಾರೆ. ನಾನೇ ಫುಲ್ ಜೋಡಿ ಆದಾಗ ಮಾತುಗಳು ಸಖತ್ತಾಗೆ ಬರುತ್ತೆ, ಇದಕ್ಕಿಂತ ಜೋಡಿ ಇಲ್ಲ ಅಂತೆಲ್ಲ ಹೇಳ್ತಾರೆ. ಬರೀ ಮಾತು. ಇವ್ರನ್ನೆಲ್ಲ ನಂಬ್ತೀವಲ್ಲ, ನಮ್ಮ ಎಕ್ಕಟ ತಗೊಂಡು ನಾವೇ ಹುಡ್ಕೋಬೇಕು ಅಂತ ಶಿಶಿರ್ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾರೆ. ಚೈತ್ರ ಕುಂದಾಪುರ ಅವರಿಂದ ಮೋಸ ದ್ರೋಹ ಆಯ್ತು ಅಂತ ಶಿಶಿರ್ ಕೆಂಡಾಮಂಡಲವಾಗ್ತಾರೆ. ಜೋಡಿ ಬೆಲ್ಟ್ ನ ಬಿಚ್ಚಿಟ್ಟು ನಾನು ಬೆಲ್ಟ್ ಹಾಕಲ್ಲ, ನನ್ನನ್ನು ಯಾರು ಕನ್ವಿನ್ಸ್ ಮಾಡಬೇಡಿ, ಯಾರು ಏನೇ ಹೇಳಿದ್ರು ನಾನು ಹಾಕಲ್ಲ. ಹಾಗೆ ನೋಡಿದ್ರೆ ನಾವಿಬ್ರು ನಾಮಿನೇಟ್ ಆಗ್ಬೋದಿತ್ತು, ಅಲ್ಲೇನಾಯ್ತು ಅನ್ನೋದು ನನಗೆ ಮತ್ತು ಅವಳಿಗೆ ಮಾತ್ರ ಗೊತ್ತು ಅಂತ ಹೇಳಿ ಚೈತ್ರ ಕುಂದಾಪುರ ವಿರುದ್ಧ ಶಿಶಿರ್ ಕೋಪ ಮಾಡ್ಕೋತಾರೆ. ಇನ್ನು ಇಷ್ಟೆಲ್ಲ ಕೇಳಿದ ಚೈತ್ರ ಕುಂದಾಪುರ, ಬಿಗ್ ಬಾಸ್ ಹೇಳಿದ್ದು ನನಗೆ ಅರ್ಥ ಆಗಿಲ್ಲ. ಜೋಡಿ ಮುರಿದು ಅಂತ ನಾನು ಅನ್ಕೊಂಡಿರ್ಲಿಲ್ಲ, 3 ಜನ ಸೇರಿ ಆಟ ಆಡೋದು ಅಂತ ಅನ್ಕೊಂಡಿದ್ದೆ. ಇದನ್ನ ಕೇಳಿ ಐಶ್ವರ್ಯ ಅವರು ಕೂಡ ಚೈತ್ರ ಮೇಲೆ ಸಿಟ್ಟಾಗ್ತಾರೆ. ನಾಟಕ ಆಡಬೇಡಿ, ಶಿಶಿರ್ನ ಬಲಿಪಶು ಯಾಕೆ ಮಾಡಿದ್ರಿ ಅಂತೆಲ್ಲ ಚೈತ್ರ ಮೇಲೆ ಕಿರ್ಚಾಡ್ತಾರೆ. ಇನ್ನು ಭಿನ್ನಾಭಿಪ್ರಾಯ, ಮನಸ್ತಾಪ ಇದ್ರೂ ಕೂಡ ಅದನ್ನ ಪಕ್ಕಕ್ಕಿಟ್ಟು ಮುಂದಿನ ಟಾಸ್ಕ್ಗಳಾದ ಕಾಲು ಕಾಲಲ್ಲಿ ಹಾಗೂ ಡ್ಯಾನ್ಸ್ ಟಾಸ್ಕ್ ನಲ್ಲಿ ಶಿಶಿರ್ ಹಾಗೂ ಚೈತ್ರ ಪರ್ಫಾರ್ಮ್ ಮಾಡ್ತಾರೆ. ಇನ್ನು ಡ್ಯಾನ್ಸ್ ಟಾಸ್ಕ್ ನಲ್ಲಿ ಇವರಿಬ್ಬರ ಪರ್ಫಾರ್ಮೆನ್ಸ್ ನೋಡಿ ಎಲ್ಲರ ಕಣ್ಣಂಚಲ್ಲಿ ನೀರು ಕೂಡ ಬರುತ್ತೆ. ಅಷ್ಟು ಚೆನ್ನಾಗಿ ಚೈತ್ರ ಹಾಗೂ ಶಿಶಿರ್ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾರೆ. ನೋಡಿದ್ರಲ್ಲ ಚೈತ್ರ ಮಾಡಿದ ಕೆಲಸವನ್ನ. ಮೊದಲೇ ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗೆ ಚೈತ್ರ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ. ಅಂಥದ್ರಲ್ಲಿ ಚೈತ್ರ ಈ ರೀತಿ ಮಾಡಿರೋದ್ರಿಂದ ಇವ್ರ ಮೇಲೆ ನಂಬಿಕೆ ಇನ್ನೂ ಕಡಿಮೆ ಆಗುತ್ತೆ. ಇನ್ನು ಶಿಶಿರ್ ಅವರು ಚೈತ್ರ ಮಾಡಿದ ನಂಬಿಕೆ ದ್ರೋಹನ ಮರೆತು ಮುಂದೆ ಇವರನ್ನ ಮಾತಾಡಿಸ್ತಾರ. ಇವರ ಅಣ್ಣ ತಂಗಿ ಸಂಬಂಧ ಮತ್ತೆ ಸರಿ ಹೋಗುತ್ತಾ ಅಂತ ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.